ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಳೆ ಪರಿಹಾರ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡ್ಕೋಬಹುದು. ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇವತ್ತು ತಮ್ಮ ತಮ್ಮ ಊರಿನ ಎಷ್ಟು ಜನರಿಗೆ ಇವತ್ತು ಈ ಒಂದು ಬೆಳೆ ಪರಿಹಾರ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಅಲ್ಲಿ ಸಂಪೂರ್ಣವಾಗಿ ಅಂಟಿಸಿದ್ದಾರೆ. ಬೋರ್ಡಿಗೆ ಕೂಡ ಹಚ್ಚಿರ್ತಾರೆ. ಅಲ್ಲಿಂದನೂ ಕೂಡ ನೀವು ಪರಿಶೀಲನೆ ಮಾಡ್ಕೋಬಹುದು. ನಿಮ್ಮ ಒಂದು ಹೆಸರು ಬಂದಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಸಪೋಸ್ ಬಂದಿಲ್ಲ ಅಂದ್ರೆ ಆ ಕೂಡಲೇ ನೀವೇನ್ ಮಾಡ್ಬೇಕು, PDO ಅಧಿಕಾರಿಗಳಿಗೆ ಭೇಟಿ ಕೊಟ್ಟು, ಸರ್ ಮಳೆಯಿಂದಾಗಿ ನಮ್ಮ ಹೊಲದೊಳಗೂ ಕೂಡ ಬೆಳೆ ಹಾಳಾಗಿದೆ, ಬಟ್ ಸಮೀಕ್ಷೆಯಲ್ಲಿ ನನ್ನ ಹೆಸರು ಇಲ್ಲ ಅಂತೇಳಿ ನೀವು ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರು ಏನ್ ಮಾಡ್ಕೊಡ್ತಾರೆ, ಸಂಪೂರ್ಣವಾಗಿ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಬರೋ ಹಾಗೆ ಮುಂದಿನ ಕ್ರಮ ಕೂಡ ಕೈಗೊಳ್ತಾರೆ. ಎಲ್ಲರಿಗೂ ಕೂಡ ಇವತ್ತು ಬೆಳೆ ಪರಿಹಾರ ಹಣ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಚೆಕ್ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮನೆಯಲ್ಲಿರುವಂತಹ ಮೊಬೈಲ್ ಫೋನ್, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ ನಲ್ಲೇ ನೀವೇನ್ ಮಾಡಬೇಕು, ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಬೆಳೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೋಬಹುದು. ಅಥವಾ ನಿಮ್ಮ ವಾಯ್ಸ್ ಮುಖಾಂತರ, ಅಂದ್ರೆ ನೀವು ಧ್ವನಿ ಮುಖಾಂತರ ಟೈಪ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಜಸ್ಟ್ ವಾಯ್ಸ್ ಮುಖಾಂತರ ಬೆಳೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಆ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಬೆಳೆ ಪರಿಹಾರ ಕರ್ನಾಟಕ ಸರ್ಕಾರ ಪರಿಹಾರ ಪೇಮೆಂಟ್ ಕೂಡ ಓಪನ್ ಆಗುತ್ತೆ. ಪೇಮೆಂಟ್ ರಿಪೋರ್ಟ್ ಕೂಡ ಚೆಕ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿಂದ ಪರಿಹಾರ ರಿಪೋರ್ಟ್ ಕೂಡ ಸಂಪೂರ್ಣವಾಗಿ ನೋಡಬಹುದು. ಮತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರುತ್ತೆ. ಯಾಕೆಂದ್ರೆ ಇವತ್ತು ಬೆಳೆ ಪರಿಹಾರದಿಂದ ಸಂಪೂರ್ಣವಾಗಿ 1 ಹೆಕ್ಟೇರ್ಗೆ ಸುಮಾರು 17,000 ರೂಪಾಯಿ ಇವತ್ತು ಹಣವನ್ನ ಜಮಾ ಆಗುತ್ತೆ. ಜೊತೆಗೆ ನೀರಾವರಿ ಜಮೀನಿದ್ದವರಿಗೆ 25,500 ರೂಪಾಯಿ ಸಂಪೂರ್ಣವಾಗಿ ಜಮಾ ಆಗುತ್ತೆ. ಅದರ ಜೊತೆಗೆ ತೋಟಗಾರಿಕೆ ಜಮೀನಿದ್ದವರಿಗೆ 31,000 ರೂಪಾಯಿ ಸಂಪೂರ್ಣವಾಗಿ ಪ್ರತಿಯೊಂದು ಹೆಕ್ಟೇರ್ಗೆ ಜಮಾ ಆಗುವಂತದ್ದು. ಇದನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಂದ್ರೆ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ವೆಬ್ಸೈಟ್ ಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ಸ್ ಕೂಡ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಕ್ರಾಪ್ ಇನ್ಸೂರೆನ್ಸ್ ಅಂತ ಇದಿರುತ್ತೆ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ನೀವು ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಸಂರಕ್ಷಣಾ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವೇನ್ ಮಾಡಬಹುದು, ಮುಂದೆ ಅಂತ ಬರುತ್ತೆ. ಆಲ್ರೆಡಿ ಸೆಲೆಕ್ಷನ್ ಆಗಿದೆ, ಕ್ರಾಫ್ಟ್ ಅಂತ ಇದೆ. ಸಂಪೂರ್ಣವಾಗಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ನಾವೇನ್ ಮಾಡ್ಬೇಕಾಗಿದೆ, ಕೆಳಗಡೆ ಬರಬೇಕಾಗಿದೆ. ಇಲ್ಲಿಂದ ಕ್ರಾಪ್ ಇನ್ಸೂರೆನ್ಸ್ ನೋಡಬೇಕಾಗಿದೆ, ಅಥವಾ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು, ಮತ್ತೆ ಎನ್ರೋಲ್ಮೆಂಟ್ ಕೂಡ ಮಾಡ್ಕೋಬಹುದು. ಸಾಕಷ್ಟು ವಿಧಾನಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಹೌದಾ? ಅವಾಗ ನಾನೇನ್ ಮಾಡ್ಕೋತಾ ಅದನ್ನ ಇಲ್ಲಿಂದ ಸಂಪೂರ್ಣವಾಗಿ ಒಂದು ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು. ಒಂದು ಕ್ರಾಪ್ ಯು ಕ್ಯಾನ್ ಇನ್ಸೂರ್ ಅಂತ ಇದ್ದಿರತ್ತೆ. ಜೊತೆಗೆ ಇಲ್ಲಿಂದ ನಮ್ಮ ಒಂದು ಡೀಟೇಲ್ಸ್ ನೋಡಬೇಕಾಗಿದೆ ಅಂದ್ರೆ ಫೈಂಡ್ ಗ್ರಾಮ ಪಂಚಾಯತಿ ಡೀಟೇಲ್ಸ್ ಕೂಡ ನೋಡ್ಕೋಬಹುದು. ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಆಲ್ರೆಡಿ ಸಂಪೂರ್ಣವಾಗಿ ನೋಂದಣಿ ಆಗಿರತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ಬಹುದು, ಇಲ್ಲಿಂದ ಕ್ಯಾಪ್ಚರ್ ಕೂಡ ಹಾಕ್ಬಹುದು. ಹಾಕಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಅಂದ್ರೆ ನೀವು ಒಂದು ಬೆಳೆ ವಿಮೆ ಸಂರಕ್ಷಣೆ ಮಾಡಿಸಿರುವಂತ ಒಂದು ಇನ್ಸೂರೆನ್ಸ್ ಒಂದು ನಂಬರ್ ಕೂಡ ನಿಮ್ಮ ಹತ್ರ ಇದ್ದಿರತ್ತೆ, ಒಂದು ID ಕೊಟ್ಟಿರ್ತಾರೆ. ಆ ID ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ನೀವೇನ್ ಮಾಡಬಹುದು, ಚೇಂಜ್ ಮಾಡಬಹುದು. ಇಲ್ಲ ಸರ್ ಮೊಬೈಲ್ ನಂಬರ್ ಇದೆ ಅಂದ್ರೆ ಆ ಒಂದು ಮೊಬೈಲ್ ನಂಬರ್ ಕೂಡ ಹಾಕಬಹುದು. ಈ ಒಂದು ಕ್ಯಾಪ್ಚರ್ ಕೂಡ ಹಾಕಿನೂ ಕೂಡ ನೀವೇನ್ ಮಾಡಬಹುದು, ಸರ್ಚ್ ಮಾಡ್ಕೋಬಹುದು. ಬೆಳೆ ವಿಮೆ ಬಂತ ಅಥವಾ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲ ಸರ್ ನನಗೆ ಇದಕ್ಕಿಂತ ಈಸಿ ಇರುವಂತ ಮೆಥಡ್ ಅನ್ನ ಹೇಳ್ಕೊಡ್ರಿ, ಸಪೋಸ್ ಇದರ ಇಂಗ್ಲಿಷ್ ಒಳಗೆ ಇದ್ದದನ್ನ ಕನ್ನಡದ ಒಳಗೂ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಕನ್ನಡದಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಓಕೆ, ನಾನು ಮತ್ತೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇದರೊಳಗೆ ಸಂಪೂರ್ಣವಾಗಿ ನೋಡೋದಾಯ್ತು. ಮತ್ತೆ ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಒಂದು ಊರಿನ ರಿಪೋರ್ಟ್ ನೋಡ್ಬೇಕಾಗಿದೆ. ಆ ಒಂದು ರಿಪೋರ್ಟ್ ಅಲ್ಲಿ ನನ್ನ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಇವತ್ತಲ್ಲ ನಾಳೆ, ಸಪೋಸ್ ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಜಮಾ ಆಗ್ಬಹುದು. ಯಾಕಂದ್ರೆ ಇವತ್ತು ಮಧ್ಯಾಹ್ನದಿಂದ ಸಂಪೂರ್ಣವಾಗಿ ಎಲ್ಲ ರೈತರಿಗೆ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ಇವತ್ತು ಬೆಳೆ ಪರಿಹಾರ ಹಣ ಜಮಾ ಆಗ್ಬಹುದು ಮಧ್ಯಾಹ್ನದಿಂದ. ಅದನ್ನು ಕೂಡ ಹೆಂಗ್ ಚೆಕ್ ಮಾಡ್ಕೋಬಹುದು, ಮಧ್ಯಾಹ್ನ ಅಂದ್ರೆ 3 ಗಂಟೆ ನಂತರ ಆಗ್ಬಹುದು, ಅಥವಾ ಈ ಒಂದು ವಾರದಲ್ಲಿ ಇನ್ನೂ 2 ರಿಂದ 3 ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಬೆಳೆ ಪರಿಹಾರ ಹಣ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅದನ್ನ ಹೆಂಗ್ ಚೆಕ್ ಮಾಡಬೇಕು, ಸಪೋಸ್ ಇವತ್ತು 12 ಗಂಟೆ 1 ಗಂಟೆ ನಂತರ ಜಮಾ ಆಯಿತು ಅಂದ್ರೆ ಅದನ್ನ ಹೆಂಗ್ ಪರಿಶೀಲನೆ ಮಾಡ್ಕೋಬೇಕಪ್ಪ ಅಂದ್ರೆ ಇವೆಲ್ಲ ವೆಬ್ಸೈಟ್ ಗಳು ಕೂಡ ಇವತ್ತು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ರೈತರಿಗೆ ಸಂಬಂಧಪಟ್ಟಿರುವಂತಹ ವೆಬ್ಸೈಟ್ ಗಳಾಗಿರುತ್ತೆ. ಯಾವುದಾದ್ರೂ ವೆಬ್ಸೈಟ್ ಅಲ್ಲಿ ಇಲ್ಲಿ ಪರಿಹಾರ ಪೇಮೆಂಟ್ ಅಂತ ಇದ್ದಿರತ್ತೆ, ಪರಿಹಾರ ರಿಪೋರ್ಟ್ ತಿಳ್ಕೋಬಹುದು, ಮತ್ತೆ ಪರಿಹಾರ ರಿಪೋರ್ಟ್ ಇದ್ದಿರತ್ತೆ, ಪರಿಹಾರ ರಿಪೋರ್ಟ್ ಈ
ರೀತಿಯಾಗಿ ಸಾಕಷ್ಟು ವೆಬ್ಸೈಟ್ ಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿಂದ ನೀವೇನ್ ಮಾಡಬಹುದು ಅಂದ್ರೆ ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲೋ ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಅವಾಗ ನಾನು ಪರಿಹಾರ ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದನ್ನೇ ಯಾರಿಗೆ ಎಷ್ಟು ಜಮಾ ಆಗಿದೆ, ಅವಾಗ ನೀವು ಪರಿಹಾರ ಐಡಿ ನಿಮ್ಮ ಹತ್ರ ಇತ್ತು ಅಂದ್ರೆ ಆ ಒಂದು ಪರಿಹಾರ ಐಡಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಒಂದು ಪರಿಹಾರ ಐಡಿ ಫ್ಲಡ್ ಅಂತ ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲಿಂದ ವರ್ಷ ಸೆಲೆಕ್ಷನ್ ಮಾಡ್ಕೋಬಹುದು. ನಿಮ್ಮ ಒಂದು ಪರಿಹಾರ ನೋಂದಣಿ ಸಂಖ್ಯೆ ಅಂತ ಇದ್ದಿರತ್ತೆ, ಆ ಒಂದು ಐಡಿ ಇತ್ತು ಅಂದ್ರೆ ಹಾಕಿ ನೀವೇನ್ ಮಾಡ್ಬೇಕು, ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ವಿವರಗಳು ಪಡೆಯರು ಅಂತ ಇದ್ದಿರತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಬರುತ್ತೆ. ಸರ್ ನನ್ನ ಹತ್ರ ಪರಿಹಾರ ಐಡಿ ನಂಬರ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಹಾಕಬಹುದು. ಎಲ್ಲ ರೈತರು ನೀವೇನ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿನೂ ಕೂಡ ನೀವೇನ್ ಮಾಡಬಹುದು. ಇಲ್ಲಿಂದ ಮೊದಲನೇ ಆಪ್ಷನ್ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿಂದ 2025-26 ಸೆಲೆಕ್ಷನ್ ಮಾಡ್ಕೋಬಹುದು. ಫ್ಲಡ್ ಅಂದ್ರೆ ಪ್ರವಾಹ ಅಂತ ನಾವು ಹೇಳ್ತೀವಿ. ಇಲ್ಲಿಂದ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೊಳ್ಳಿ. ಜೊತೆಗೆ ಇಲ್ಲಿಂದ ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ನೀವು ಅಂದ್ರೆ ಸಪರೇಟ್ ಆಗಿ ನೋಡ್ಕೋಬಹುದು. ಇಲ್ಲ ಸರ್ ನಾನು ನಮ್ಮ ಊರಿನ ಡೀಟೇಲ್ಸ್ ನೋಡಬೇಕಾಗಿದೆ, ಯಾರಿಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನ ನಾನು ಚೆಕ್ ಮಾಡಬೇಕು ಅಂದ್ರೆ ಮತ್ತೆ ವಾಪಸ್ ಹೋಗಬೇಕಾಗಿದೆ. ಇಲ್ಲಿಂದ ಪರಿಹಾರ ಬೆಳೆ ಪರಿಹಾರ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತಹ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ಕೂಡ ನಾವೇನ್ ಮಾಡಬಹುದು, ಸಾಕಷ್ಟು ಮಾಹಿತಿಗಳು ಕೂಡ ನಮ್ಗೆ ಇಲ್ಲಿಂದ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡಬಹುದು. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಪರಿಹಾರ ಡಾಟಾ ಎಂಟ್ರಿ ಅಂತ ಇದ್ದಿರತ್ತೆ. ಸಪೋಸ್ ಆಗಿಲ್ಲ ಅಂದ್ರೆ ಮಾಡ್ಕೋಬಹುದು. ಜೊತೆಗೆ ಇಲ್ಲಿಂದ ನ್ಯೂ ರಿಪೋರ್ಟ್ ಅಂತ ಇದ್ದಿರತ್ತೆ, ಓಲ್ಡ್ ರಿಪೋರ್ಟ್ ನೋಡ್ಕೋಬಹುದು. ವಿಲೇಜ್ ಲಿಸ್ಟ್ ವೈಸ್ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ವರ್ಷ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿಂದ ಸಬ್ಸಿಡಿ ನೋಡಬಹುದು. ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರ ಅಂದ್ರೆ 13/10/2025ಕ್ಕೆ ತಕ್ಕಂತೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡ್ಕೋಬಹುದು. ಇಲ್ಲಿ 2024-25 ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿಂದ 25-26 ಬರ್ಬೇಕಾಗತ್ತೆ. ಅದು ಯಾವಾಗ ಬರತ್ತಪ್ಪ ಅಂದ್ರೆ ಇವತ್ತು ಮಧ್ಯಾಹ್ನ ಬರ್ಬೋದು ಅಥವಾ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಬಟ್ ಈ ಒಂದು 2-3 ದಿನಗಳಲ್ಲಿ ಹಣ ಸಂದಾಯ ಆದ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ನೋಡ್ಲಿಕ್ಕೆ ಅವಕಾಶ ಬರುತ್ತೆ. ಗೊತ್ತಾಗಿದೆ, ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಹೋದ ವರ್ಷದ ಒಂದು ಡೀಟೇಲ್ ತೋರಿಸ್ತೇನೆ, ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿಂದ ಮುಂಗಾರು ಅಂತ ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ, ಅದಾದ ನಂತರ ಫ್ಲಡ್ ಅಂದ್ರೆ ಪ್ರವಾಹದಿಂದ ಆಗಿರುವಂತದ್ದು. ಜೊತೆಗೆ ಇಲ್ಲಿಂದ ನಾವೇನ್ ಮಾಡಬಹುದು, ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋಬಹುದು. ಯಾವ ಜಿಲ್ಲೆಯಿಂದ ನೀವು ಬಿಲಾಂಗ್ ಇದ್ದೀರೋ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿಂದ ನಾನು ಗುಲ್ಬರ್ಗಾ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ಅದರಲ್ಲಿ ನಾವು ಯಾವ್ದಾದ್ರು ಬೇರೆ ಯಾವ್ದು ಕಮಲಾಪುರ ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ಅಲ್ಲಿ ಮಹಲ್ಗಾಂವ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ಕೋತಾ ಇದೀನಿ, ಸೆಲೆಕ್ಷನ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಏನಾಗುತ್ತೆ, ಇಲ್ಲಿ ಕೆಳಗಡೆ ಸಂಪೂರ್ಣವಾಗಿರುವಂತಹ ಈ ಒಂದು ಮಾಹಿತಿ ಸಬ್ಸಿಡಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯವಾಗಿರುವಂತಹ ಡೀಟೇಲ್ಸ್ ಅನ್ನ ನಾವೇನ್ ಮಾಡಬಹುದು, ಪೇಮೆಂಟ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಕೋಬಹುದು. ಗೊತ್ತಾಗದೆ ಹೆಂಗ್ ಮಾಡೋದಪ್ಪ ಅಂದ್ರೆ ಇಲ್ಲಿಂದ ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಯಾರಿಗೆ ಎಷ್ಟು ಹಣ ಜಮಾ ಆಗಿದೆ, ಎಷ್ಟು ಎಕರೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನೀವೇನ್ ಮಾಡಬಹುದು, ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಸಂಪೂರ್ಣವಾಗಿ ತಿಳ್ಕೋಬಹುದು. ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ನಿಮ್ಮೊಂದು ಲಿಸ್ಟ್ ಬಂದಿರುತ್ತೆ, ಅಲ್ಲಿಂದಲೂ ಕೂಡ ನೀವೇನ್ ಮಾಡಬಹುದು, ಪರಿಶೀಲನೆಯನ್ನ ಮಾಡ್ಕೋಬಹುದು. ವೇಟ್ ಮಾಡೋಣ, ಲೋಡ್ ಆಗ್ತಾ ಇದೆ. ಸಂಪೂರ್ಣವಾಗಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಕೆಳಗಡೆ ಲೋಡ್ ಆಗುತ್ತೆ. ಯಾರಿಗೆ ಎಷ್ಟು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಎಷ್ಟು ಬಾಕಿ ಪ್ರಕರಣಗಳು ಎಷ್ಟಿದಾವೆ ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ನೋಡಬಹುದು ಸಂಪೂರ್ಣವಾಗಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಿಮ್ಗೆ ಈ ರೀತಿಯಾಗಿರುವಂತಹ ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೊಂಡಿದ್ದೀನಿ, ಹಾಗಾಗಿ ಮೇಲ್ಗಡೆ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ನೀವು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ವಿವರ ಕೂಡ ಸಂಪೂರ್ಣವಾಗಿ ನೋಡಬಹುದು. ನಿಮ್ಮ ಜಿಲ್ಲೆ, ತಾಲೂಕು, ಹುಬ್ಬಳ್ಳಿ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಯಾರಿಗೆ ಎಷ್ಟು ಹಣ ಜಮಾ ಆಗಿದೆ, ಅವರ ಸರ್ವೆ ನಂಬರ್ ಆಗಿರಬಹುದು, ಎಲ್ಲವನ್ನು ಕೂಡ ಸಕ್ಸಸ್ಫುಲ್ ಆಗಿ 3400 ಆಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ಹಣ ಅಂದ್ರೆ ಇದು ಕಂತ್ ವೈಸ್ ಇದ್ದಿರತ್ತೆ, ಹಣ ಪೇಮೆಂಟ್ ಏನಾಗಿರುತ್ತೆ, ಡೆಬಿಟ್ ಆಗಿರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಇಲ್ಲಿಂದ ಹಣ ಸಂದಾಯ ಆಗಿರುವಂತಹ ಡೀಟೇಲ್ಸ್ ಆಗಿರಬಹುದು, ಇನ್ನು ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ. ಇಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಹೆಸರಾಗಿರಬಹುದು, ಎಲ್ಲ ಡೀಟೇಲ್ಸ್ ಗಳು ಕೂಡ ಏನಾಗಿರುತ್ತೆ ಸಂಪೂರ್ಣವಾಗಿ ಇಲ್ಲಿ ಜಮಾ ಆಗಿರುವಂತಹ ಡೀಟೇಲ್ಸ್ ಅನ್ನ ನೀವೇನ್ ಮಾಡಬಹುದು. ಈ ಒಂದು ಪೇಜ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು, ಒಂದು ಪರಿಹಾರ ಹಣ ಜಮಾ ಆಗಿರುವಂತಹ ಒಂದು ಮಾಹಿತಿಯನ್ನ ಏನ್ ಮಾಡಬಹುದು, ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ. ಈ ರೀತಿಯಾಗಿ ಅಪ್ಲಿಕೇಶನ್ ಇತ್ತು ಅಂದ್ರೆ ಅಪ್ಲಿಕೇಶನ್ ಹಾಕಬಹುದು, ಇಲ್ಲ ಸರ್ ಡೀಟೇಲ್ಸ್ ಇತ್ತು ಅಂದ್ರೆ ಡೀಟೇಲ್ಸ್ ಹಾಕಬಹುದು. ಏನ್ ಬೇಕೋ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಬೆಳೆ ಪರಿಹಾರ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಪೇಮೆಂಟ್ ರಿಪೋರ್ಟ್ ಕೂಡ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಕೂಡ ಭಾರಿ ಈಸಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೀವೇನ್ ಮಾಡಬಹುದು, ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ, ತಾಲೂಕು ಹಾಕಬಹುದು, ವಿಲೇಜ್ ಹಾಕೊಳ್ಳಿ, ಇಲ್ಲಿಂದ ಸೆಲೆಕ್ಷನ್ ಇಯರ್ ಅಂತ ಹಾಕೊಳ್ಳಿ, ಸೆಲೆಕ್ಟ್ ಒಂದು ಸೆಕ್ಷನ್ ಅಂತ ಇದ್ದಿರತ್ತೆ, ಒಂದು ಇವೆಲ್ಲವನ್ನು ಕೂಡ ಕರೆಕ್ಟ್ ಹಾಕೊಂಡು ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಫ್ಲಡ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾಗಿ ಪರಿಹಾರ ಬೆನಿಫಿಷಿಯರ್ ಪೇಮೆಂಟ್ ರಿಪೋರ್ಟ್ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಇದು ಸಪೋಸ್ ನಿಮ್ಗೆ ತೋರಿಸ್ತಿಲ್ಲ ಅಂದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಹಣ ಜಮಾ ಆದ ನಂತರ ಇವೆಲ್ಲವನ್ನು ಕೂಡ ಆಕ್ಟಿವ್ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ರಿಪೋರ್ಟ್ ಅನ್ನು ನೀವೇನ್ ಮಾಡಬಹುದು, ಬ್ಯಾಂಕಿಗೆ ಹೋಗದೇನೆ ನಿಮಗೆ ಬೆಳೆ ಪರಿಹಾರ
ಪರಿಹಾರ ಹಣ ಎಷ್ಟು ಜಮಾ ಆಗಿದೆ ಅನ್ನುವಂಥದ್ದನ್ನ ನೀವೇನ್ ಮಾಡಬಹುದು, ಇವೆಲ್ಲ ವೆಬ್ಸೈಟ್ ಗಳ ಮುಖಾಂತರ ನೀವೇನ್ ಮಾಡಬಹುದು, ಪರಿಶೀಲನೆಯನ್ನ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಮಾಡಬಹುದು. ಜೊತೆಗೆ ಯಾರಿಗೆಲ್ಲ ಇವತ್ತು ಬೆಳೆ ಪರಿಹಾರ ಹಣ ಜಮಾ ಆಗುತ್ತೆ ಅನ್ನುವಂತ ಲಿಸ್ಟ್ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ನೋಟಿಸ್ ಬೋರ್ಡಿಗೆ ಅಂಟಿಸೋದಾಗಿರ್ಬೋದು ಅಥವಾ ಅವ್ರ ಕಡೆನೂ ಕೂಡ ಮಾಹಿತಿ ಇದ್ದಿರತ್ತೆ, ಅಲ್ಲಿಂದನೂ ಕೂಡ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ಕೋಬಹುದು. ಇಲ್ಲದೆ ಇದ್ದಲ್ಲಿ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಮುಂದಿನ ಕ್ರಮ ಕೈಗೊಂಡು ನೀವು ಕೂಡ ಏನ್ ಮಾಡಬಹುದು. ಇವತ್ತು ಸಾಕಷ್ಟು ಮಳೆಯಿಂದಾಗಿ ಎಲ್ಲರ ಒಂದು ಬೆಳೆ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ನಾಶವಾಗಿರೋದ್ರಿಂದ ರೈತರು ಕೂಡ ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಹಾಕಿರುವಂತಹ ಹಣ ಬಂದಿಲ್ಲ, ಹಾಕಿರುವಂತಹ ಸಾಲ ಮಾಡಿರುವಂತದ್ದನ್ನ ತೀರಿಸಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಇವತ್ತು ಬೆಳೆಗಳ ಸಂಪೂರ್ಣವಾಗಿ ನಾಶ ಆಗಿರುವುದು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಆಗಿರೋದ್ರಿಂದ ಸರ್ಕಾರದವರು ಇನ್ನೇನು ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ನಿಮ್ಗೆ ಆ ಒಂದು ಹಣ ಸಂಪೂರ್ಣವಾಗಿ ಜಮಾವನ್ನ ಮಾಡ್ತಾರೆ. ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನೀವೇನ್ ಮಾಡಬಹುದು, ಪರಿಶೀಲನೆ ಮಾಡ್ಕೋಬಹುದು ಈ ಒಂದು ವೆಬ್ಸೈಟ್ ಗಳ ಮುಖಾಂತರ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ಹಾಗೆ ಮುಂದಿನ ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ನೆಕ್ಸ್ಟ್ ಜಮಾ ಆದ ನಂತರ ಲೈವ್ ಆಗಿ ಯಾವ ರೀತಿಯಾಗಿ ಚೆಕ್ ಮಾಡಬಹುದು ಅನ್ನೋದನ್ನ, ರೊಕ್ಕ ಜಮಾ ಆದ್ಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ